ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ತುಂಬಾ ಜನ ನನ್ನ ಪ್ರಶ್ನೆ ಕೇಳ್ತಾ ಇದ್ರು, ಸರ್ ನಿಜವಾದ ಜ್ಯೋತಿಷಿನ ಹೇಗೆ ಕಂಡುಹಿಡಿದು ಅಂತೇಳಿ. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೆ, ಏನಂತಂದ್ರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳಬೇಕು. ಆ ಹೇಳಿದ ಘಟನೆಗಳನ್ನ ನಿಮ್ಮ ಲಗ್ನಕ್ಕೆ, ನೀವು ಕೊಟ್ಟಿರೋ ಸಮಯಕ್ಕೆ ಒಂದು ಲಗ್ನ ಅಂತ ಇರುತ್ತೆ, ಆ ಲಗ್ನಕ್ಕೆ ಹೊಂದುತ್ತಾ ಅಂತ ನೋಡಬೇಕು. ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಮಾಡಬೇಕು. ಅನಂತರದಲ್ಲಿ ಭವಿಷ್ಯವನ್ನ ಹೇಳ್ತಾ ಹೋಗ್ಬೇಕು ಅಂತೇಳಿ. ಸೊ ಇದನ್ನ ಮಾಡೋದಕ್ಕೆ 99% ಜ್ಯೋತಿಷರಿಗೆ ಬರೋದಿಲ್ಲ. ಯಾಕೆಂತಂದ್ರೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅನ್ನುವಂಥದ್ದನ್ನ ಮಾಡೋದಕ್ಕೆ ಬಹಳ ಕಷ್ಟಪಡ್ಬೇಕಾಗತ್ತೆ. ಇನ್ನೊಬ್ರು ಕೇಳಿದ್ರು, ನೀವು ಹೇಗೆ ಭವಿಷ್ಯವನ್ನ ಹೇಳ್ತೀರಾ ಸರ್ ಅಲ್ಲದು ಅಂತಂದ್ರೆ, ನಾನು ಹೇಳುವ ಪದ್ಧತಿ ಹೇಗೆ ಅಂತಂದ್ರೆ, ಫಸ್ಟ್ ನಿಮ್ಮ ಲಗ್ನವನ್ನ ತಿದ್ದುತ್ತೀನಿ. ನೀವು ಕೊಟ್ಟಿರೋ ಬರ್ತ್ ಟೈಮ್ನ ಪ್ರಕಾರವಾಗಿ ಲಗ್ನವನ್ನ ತಿದ್ದುತ್ತೀನಿ. ಅನಂತರದಲ್ಲಿ ನಿಮಗೆ ಸೂಟೇಬಲ್ ಆಗುವಂಥ ದಶೆಯನ್ನು ನಾನು ಅಪ್ಲೈ ಮಾಡ್ತೀನಿ. ವಿಂಶೋತ್ತರಿ ದಶೆ ಇದೆ, ಚರ ದಶೆ ಇದೆ, ಆಮೇಲೆ ಬಹಳಷ್ಟು ಥರದ 48 ಥರದ ದಶೆಗಳಿದೆ, ಬೃಹತ್ ಪರಾಶರ ವರಶಾಸ್ತ್ರ. ನಿಮಗೆ ಸೂಟೇಬಲ್ ಆಗಿರುವಂಥ ದಶೆಯನ್ನು ನಾನು ಅಪ್ಲೈ ಮಾಡ್ತೀನಿ. ಅನಂತರದಲ್ಲಿ ಜಮಿನಿ ಪದ್ಧತಿಯಲ್ಲಿ ನೋಡ್ತೀನಿ, ಚರದಶೆಯಲ್ಲಿ ನೋಡ್ತೀನಿ, ಅದರ ನಂತರದಲ್ಲಿ ಯೋಗಿನಿ ದಶೆಯಲ್ಲಿ ನೋಡ್ತೀನಿ, ಇನ್ನೊಂದು ಥರದಲ್ಲಿ ಪ್ರಶ್ನೆ ಕೊಂಡ್ಲೇನ ಹಾಕ್ತೀನಿ. ಕೊನೆಯದಾಗಿ ನಿಮ್ಮ ಹಸ್ತರೇಖೆಗಳಲ್ಲಿರುವಂಥ ರೇಖೆಗಳು ಯಾವ ಥರದ ವಿಚಾರವನ್ನು ಸೂಚಿಸ್ತಾ ಇದೆ ಅಂತೇಳಿ ನಾನು ಎಲ್ಲದನ್ನು ಕೂಡ ಸಿಂಥಸೈಸ್ ಮಾಡ್ತೀನಿ. ಎಲ್ಲದನ್ನು ಕೂಡ ಅಪ್ಲೈ ಮಾಡಿ ಒಂದು ಪ್ರೆಡಿಕ್ಷನ್ಗೆ ಬರ್ತೀನಿ. ಇದಕ್ಕೆ ಟೈಮ್ ಹಿಡಿಯುತ್ತೆ. ಅಲ್ಲಿ ನನ್ನ ಪ್ರೆಡಿಕ್ಷನ್ ಅಕ್ಯುರೇಟ್ ಆಗುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ. ಅದು ಬಿಟ್ಟು ನಾನು ನಿಮ್ಮ ಹೆಸರು ಕೇಳ್ಬಿಟ್ಟು ನ್ಯೂಮರಾಲಜಿ ಪ್ರಕಾರ ಈ ಡೇಟಲ್ಲಿ ಹುಟ್ಟಿದ್ರೆ ಈ ಥರ ಆಗುತ್ತೆ ಅನ್ನೋದು, ಇದು ಯಾವುದನ್ನು ನಾನು ಮಾಡೋದಿಲ್ಲ. ಇದು ಸೈಂಟಿಫಿಕ್ ಮೆಥಡ್. ಇದನ್ನ ದೊಡ್ಡ ದೊಡ್ಡ ಜ್ಯೋತಿಷರುಗಳು ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ಅದನ್ನು ಬಿಟ್ಟು ಸುಮ್ಮನೆ ಕಾಲಹರಣಕ್ಕೆ ಏನೋ ಒಂದು ಹೇಳುವಂಥದ್ದು, 4ರಲ್ಲಿ 2 ಅಂತ ನಿಜ ಆಗತ್ತೆ, ಇದೆಲ್ಲ ಕೂಡ ಜ್ಯೋತಿಷ್ಯ ಅಲ್ಲ. ಸೊ ಇದು ನನ್ನ ಪದ್ಧತಿ. ಸೊ ಹಾಗಾಗಿ ನಿಜವಾದ ಜ್ಯೋತಿಷ್ಯನ ನಿಮ್ಮ ಘಟನೆಗಳನ್ನ ಎಷ್ಟು ಅಕ್ಯುರೇಟ್ ಆಗಿ ಅವ್ರು ಹೇಳ್ತಾರೆ ಅನ್ನೋದ್ರ ಮೇಲೆ ನಾವು ಕಂಡುಹಿಡಿಬೋದು. ಆ ಬಗೆಯಲ್ಲಿ ನಿಮ್ಮ ಜಾತಕವನ್ನ ನೀವು ತೋರಿಸ್ಬೇಕಾಗಿದೆ. ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕ ಮಾಡಬಹುದು. ಸೊ ಇಲ್ಲಿ ಬಹಳ ಮುಖ್ಯವಾದ ವಿಚಾರ ಏನಂತಂದ್ರೆ, ಹಸ್ತ ಸಾಮುದ್ರಿಕ, ಇಲ್ಲಿ ಡೇಟ್ ಆಫ್ ಬರ್ತ್ ಇಲ್ವಲ್ಲ ಸರ್ ಅಂತ ತುಂಬಾ ಜನ ಕೇಳ್ತಾರೆ. ಹಸ್ತದ ಮೂಲಕ ಬಹಳಷ್ಟು ವಿಚಾರಗಳನ್ನ ಹೇಳ್ಬೋದು. ಇದರಲ್ಲಿ ಚೈನೀಸ್ ಪಾಮಿಸ್ಟ್ರಿ ಇದೆ, ಇಂಡಿಯನ್ ಪಾಮಿಸ್ಟ್ರಿ ಇದೆ, ನಾಡಿ ಪಾಮಿಸ್ಟ್ರಿ ಇದೆ. ನಾಡಿ ಹಸ್ತ ಸಾಮುದ್ರಿಕ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಇದ್ರ ಬಗ್ಗೆ RG ರಾವ್ ಅವರ ಬಹಳಷ್ಟು ಸಂಶೋಧನೆಗಳಿದೆ. ಸೊ ಇದ್ರ ಬಗ್ಗೆ ಮಾತಾಡೋಣ. ಈ ಮೂಲಕ ನಾನು ಒಂದು ಪರ್ಟಿಕ್ಯುಲರ್ ಒಂದು ಇವೆಂಟ್ನ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ನನ್ನ ವೇ ಆಫ್ ಪ್ರೆಡಿಕ್ಷನ್. ಸೊ ಇದು ನನ್ನ ಟೆಕ್ನಿಕ್. ಸೊ ಈ ಬಗ್ಗೆ ನೀವು ಪ್ರೆಡಿಕ್ಷನ್ಸ್ ತಗೋಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮೀನ ರಾಶಿ 2026 ಮಾರ್ಚ್ 8ನೇ ತಾರೀಕಿನ ನಂತರದಲ್ಲಿ ಮೀನ ರಾಶಿಗೆ ಸಂಬಂಧಪಟ್ಟಂತೆ ಏನೆಲ್ಲ ವಿಶೇಷಗಳಿದೆ ಅಂತ ನಾವು ನೋಡೋಣ. ಮೊದಲನೇದಾಗಿ ಇಲ್ಲಿ ಭಯ ಇರುವಂಥದ್ದು ಸಾಡೆ ಸಾತಿಯ ಬಗ್ಗೆ. ಸಾಡೆ ಸಾತಿ ಕೆಲಸ ಮಾಡಬೇಕು, ನಿಮಗೆ ಪರಿಣಾಮ ಮಾಡಬೇಕು, ನಿಮಗೆ ತೊಂದರೆ ಆಗಬೇಕು ಅಂದರೆ ಶನಿ ನಿಮಗೆ ಅವಯೋಗಿ ಗ್ರಹ ಇರಬೇಕು, ಭಿನ್ನಾಷ್ಟಕ ವರ್ಗದಲ್ಲಿ ಕಮ್ಮಿ ಪಾಯಿಂಟ್ಸ್ಗಳನ್ನು ಹೊಂದಿರಬೇಕು ಆ ರಾಶಿಯಲ್ಲಿ. ಆಮೇಲೆ ಶನಿಯ ದಶೆ ಏನಾದರೂ ನಡೀತಾ ಇರಬೇಕು, ಅಂತರ್ದಶೆ ಪ್ರತ್ಯಂತರ ದಶೆಯಲ್ಲಿ. ಇದು ಯಾವುದೂ ಇಲ್ಲ ಅಂದರೆ ಅನವಶ್ಯಕ ನೀವು ಭಯ ಪಡಬೇಡಿ. ಅದಕ್ಕೆಲ್ಲ ದೊಡ್ಡ ಪೂಜೆ ಮಾಡೋಗಂತೆ ಇಲ್ಲ. ಶನಿಯನ್ನ ಶಾಂತಗೊಳಿಸಬೇಕಾದ್ರೆ ಒಂದು ಶನಿಯ ಬೀಜ ಮಂತ್ರ, ಹನುಮಾನ್ ಚಾಲೀಸವನ್ನು ಹೇಳೋದು, ವಯಸ್ಸಾದವರಿಗೆ ವೃದ್ಧರಿಗೆ ಸಹಾಯವನ್ನು ಮಾಡೋದು, ಮನೆಯಲ್ಲಿರುವಂಥ ವಯಸ್ಸಾದವರಿಗೆ ನೋವು ಮಾಡದಲ್ಲೇ ಇರುವಂಥದ್ದು ಕೂಡ ಒಳ್ಳೆಯ ಪರಿಹಾರ. ಇದನ್ನು ಫಾಲೋ ಮಾಡಿ. ಈ ಶನಿ ಗ್ರಹದಿಂದ ವಿವಾಹ ವಿಳಂಬ ಆಗುತ್ತೆ, ಒಳ್ಳೆಯ ಸಂಬಂಧಗಳು ಬರದೇ ಇರ್ಬೋದು, ಎಂಗೇಜ್ಮೆಂಟ್ ತನಕ ಬಂದು ಕ್ಯಾನ್ಸಲ್ ಆಗ್ಬೋದು, ಟೆನ್ಷನ್ಗಳು ಕ್ರಿಯೇಟ್ ಆಗ್ಬೋದು, ಗಂಡ ಹೆಂಡತಿ ದೂರ ಕೂಡ ಆಗ್ಬೋದು, ಅನವಶ್ಯಕವಾಗಿ ಅಲ್ಲಿ ಮಾನಸಿಕವಾಗಿ ಒಂದು ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಚತುರ್ಥದಲ್ಲಿರುವಂಥ ಗುರುಗ್ರಹ ನಿಮಗೆ ಗೃಹ ನಿರ್ಮಾಣದ ಅವಕಾಶ, ಪ್ರಾಪರ್ಟಿ ಖರೀದಿ, ಆಮೇಲೆ ಇದು ವೆಹಿಕಲ್ ಖರೀದಿ, ಆಮೇಲೆ ಎಸ್ಟೇಟ್ಗಳು, ಈಗ ಅಡಿಕೆ ತೋಟನೋ ಈ ಥರ ತೋಟಗಳನ್ನು ತಗೊಳ್ಳುವಂಥ ಯೋಗ ಹೆಚ್ಚಾಗಿ ಕ್ರಿಯೇಟ್ ಆಗಿದೆ. ಆ ಒಂದು ಅವಕಾಶ ಬಂದ ಖಂಡಿತವಾಗ್ಲೂ ನೀವು ಅದನ್ನು ಯೂಸ್ ಮಾಡ್ಕೊಳ್ಬಹುದು. ಸೊ ಪ್ರಾಪರ್ಟಿ ಖರೀದಿಗೆ ಬಹಳ ಉತ್ತಮವಾಗಿರುವಂಥ ಸಮಯ. 6ನೇ ಮನೆ ಇರುವಂಥ ಕೇತು ಗ್ರಹದಿಂದ ಅನವಶ್ಯಕವಾಗಿ ನಿಮಗೆ ಮನೆಯಲ್ಲಿ ಕಿರಿಕಿರಿ, ಅಶಾಂತಿಯ ವಾತಾವರಣ ಕ್ರಿಯೇಟ್ ಆಗುತ್ತೆ. ಕೇರ್ಫುಲ್ ಆಗಿರಿ. ವಿದೇಶದಲ್ಲಿ ಉದ್ಯೋಗವನ್ನು ನೋಡ್ತಿರೋರಿಗೆ ಅನುಕೂಲ ಆಗುತ್ತೆ. ಇಲ್ಲಿಂದ ಬೇರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಟ್ರೈ ಮಾಡ್ತಿರೋರಿಗೆ ಒಳ್ಳೇದಾಗುತ್ತೆ. ಒಟ್ಟಿನಲ್ಲಿ ಅಥವಾ ನೀವು ವಿದೇಶಕ್ಕೆ ಕನೆಕ್ಟೆಡ್ ಆಗಿ ಏನಾದ್ರು ಬಿಸ್ನೆಸ್ ಮಾಡ್ತಿರ್ತಾರೆ. ಈಗ ವಿದೇಶ ಅಂತಂದ್ರೆ ವಿದೇಶ ಅಂತಾನೆ ಅಂತಲ್ಲ, ಫಾರಿನ್ ಅಂತಂದ್ರೆ ಬೇರೆ ಸ್ಟೇಟು, ಬೇರೆ ಜಿಲ್ಲೆ, ಇಲ್ಲಿ ಏನಾದ್ರು ಕನೆಕ್ಟೆಡ್ ಆಗಿ ನೀವು ಹೊಸ ಬಿಸ್ನೆಸ್ಗಳನ್ನ ಆರಂಭ ಮಾಡಿದ್ರೆ, ನಿಮ್ಮ ಪ್ರಾಡಕ್ಟ್ಗಳನ್ನ ಅಲ್ಲೆಲ್ಲ ರೀಚ್ ಮಾಡಬೇಕು ಅನ್ಕೊಂಡಿದ್ರೆ ಅತಿ ಹೆಚ್ಚಿನ ಲಾಭವನ್ನು ಮೀನರಾಶಿಯವರು ಪಡೀತಾರೆ. ಆಮೇಲೆ ಒಂದು ದೇವರ ಕಾರ್ಯನೋ, ಒಂದು ಶುಭ ಕಾರ್ಯನೋ ಅಥವಾ ದೇವಸ್ಥಾನ ಕಟ್ಸೋದು, ಏನೋ ಒಂದು ಹರಕೆಯ ರೂಪದಲ್ಲಿ ಮನಸ್ಸಲ್ಲಿದೆ, ಅದು ಈಡೇರುತ್ತೆ. ಆಮೇಲೆ ಮೀನರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರು, ಕಿರಿಕಿರಿಗಳು, ಮತ್ತು
ಕಾಲಚಕ್ರದಲ್ಲಿ 12ನೇ ಮನೆಯಲ್ಲಿ ಶನಿ ಇರುವಂಥದ್ದು ಎಲ್ಲಿ ಏನು ಮಾಡುತ್ತೆ ಅಂದರೆ ಕೈ ಕಾಲುಗಳು ಸಂಬಂಧಪಟ್ಟಿದ್ದು ಬೋನ್ಸ್ ರಿಲೇಟೆಡ್ ಇಶ್ಯೂಸ್ಗಳು ನಿಮಗೆ ಬರಬಹುದು. ಜಾಗ್ರತೆಯಿಂದ ಇದ್ದೀರಿ. ಆರೋಗ್ಯದ ಕಡೆ ಗಮನ ಕೊಡಿ. ಫಿಸಿಕಲ್ ಆಕ್ಟಿವಿಟೀಸ್ಗಳನ್ನ ಮಾಡಿ. ಆಮೇಲೆ ಪ್ರೇಮಗಳಿಗೆ ಕಿರಿಕಿರಿ ದೂರ ಆಗೋ ಸಾಧ್ಯತೆ, ಮಕ್ಕಳಿಂದ ಟೆನ್ಷನ್ನ ಅನುಭವಿಸುವಂಥ ಸಾಧ್ಯತೆ ಇವೆಲ್ಲ ಕೂಡ ಇದೆ. ಆಮೇಲೆ ಒಟ್ಟಾರೆಯಾಗಿ ಆಧ್ಯಾತ್ಮಿಕ ಭಾವನೆ ಹೆಚ್ಚಾಗ್ಬೋದು. ಆಲಸ್ಯ, ಸೋಂಬೇರಿತನ, ತುಂಬಾ ಸೋಂಬೇರಿತನ ನಿಮಗೆ ಬರೋ ಸಾಧ್ಯತೆ. ಯಾಕೆ ನಾನು ಈ ಥರ ಇದೀನಿ ಅಂತ ನಿಮಗೆ ಅನ್ನಿಸ್ಬೋದು. ಆ ಥರದ್ದೆಲ್ಲ ಸಾಧ್ಯತೆಗಳು ಮೀನರಾಶಿಯವರಿಗೆ. ಬಟ್ ಒಟ್ಟಾರೆಯಾಗಿ ಅಭಿವೃದ್ಧಿ ಅನುಕೂಲ ಖಂಡಿತವಾಗಲಿದೆ. ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ. ನಮಸ್ಕಾರ.